ನಾಗೊಂದು ಮರವೇ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೇ ಒಣಗಿ ಬಿದ್ರೆ. ನಮಸ್ಕಾರ ಎಲ್ಲರಿಗೂ. ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ನಾವು ಅನ್ನ ಸಮರ್ಪಣಾ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು 2015ನಲ್ಲಿ. ಸೊ ಅದನ್ನು ಹಾಗೆ ನಡ್ಕೊಂಡು ಬರ್ತಾ ಇದೆ. ಒಂದು 3 ವರ್ಷ ಗ್ಯಾಪ್ ಆಗಿತ್ತು. ಸೊ ಇವಾಗ ನಾವು 4 ವರ್ಷ ಸತತವಾಗಿ ಮಾಡ್ತಿದ್ದೀವಿ. ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ವಿಶೇಷ ಏನಂದರೆ ಚೆನ್ನಪ್ಪ ಸಾರು, ಚಂದ್ರಕಲಾ ಮೇಡಮ್ ಇವರ ಒಂದು ಕುಟುಂಬದಿಂದ ನಂಜುಂಡಪ್ಪ ಸಾರ್ ಅವರ 24ನೇ ವರ್ಷದ ಪುಣ್ಯಸ್ಮರಣೆ ಎಂದು ಅನ್ನದಾನ ಮಾಡಿಸಿದ್ದಾರೆ. ಪುಣ್ಯಸ್ಮರಣೆ ಎಂದು
ಇವತ್ತು ಅವರ ಒಂದು ಕುಟುಂಬದಿಂದ ಪ್ರತಿ ವರ್ಷ ಮಾಡಿಸ್ತಾರೆ. ಈ ವರ್ಷವೂ ಕೂಡ ಮಾಡಿಸಿದ್ದಾರೆ. ತುಂಬ ಒಂದು ಖುಷಿಯಾಗುತ್ತೆ. ಯಾಕೆಂದರೆ ಒಂದು 24 ವರ್ಷ ಆದ್ರೂ ಅವರ ಒಂದು ನೆನಪಲ್ಲಿ ಈ ಥರ ಅನ್ನದಾನ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ದೊಡ್ಡ ಹಿರಿಯರಿಗೆ ಗೌರವ ಕೊಟ್ಟು ಸ್ಮರಣಾರ್ಥವಾಗಿ ಅವರ ನೆನಪಲ್ಲಿ ಒಂದು ಅನ್ನದಾನ ಮಾಡಿದ್ರೆ ಕುಟುಂಬ ಸಮೇತ ನಗನಗ್ತಾ ಇರ್ತಾರೆ. ಅವರ ಆಶೀರ್ವಾದ ಸದಾ ಇರುತ್ತೆ. ನೀವು ನಿಮ್ಮ ಕಡೆ ಯಾರನ್ನೂ ಈ ಥರ ನಿರ್ಗತಿಕರು ಮತ್ತು ಹಸಿದವ್ರಿಗೆ ಊಟ ಕೊಡೋದಿದ್ರೆ ಬಿಸಿ ಊಟ ಮಾಡಿ ಕೊಡಿ. ಇದು ತಣ್ಣಗಾಗಿರೋದೆಲ್ಲ ಕೊಡೋಕೆ ಹೋಗ್ಬೇಡಿ. ಅದೇ ತುಂಬ ಖುಷಿಯಾಗುತ್ತೆ. ಇದು ನಾವು ಹಂಚೋದಷ್ಟೇ, ಬಿಸಿ ಊಟ ಮಾಡಿ ಅವ್ರಿಗೋಸ್ಕರನೇ ಅಡುಗೆ ಮಾಡಿ ಕೊಡ್ತೀವಿ. ಇದು ಇದೇ ರೀತಿ ನಡೀತಾ ಇದೆ. ನೀವು ಇದೇ ರೀತಿ ನಿಮ್ಮ ಕಡೆ ಮಾಡ್ತಾಯಿರಿ ಅಂತ ಈ ಮೂಲಕ ತಿಳಿಸ್ತೀನಿ. 1 ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್ ಚಿನ್ನಪ್ಪ ಸರ್ ಆ್ಯಂಡ್ ಚಂದ್ರಕಲಾ ಮೇಡಮ್. ಇದೇ ರೀತಿ ನೀವು ಸಮಾಜ ಸೇವೆ ಮಾಡ್ತಾಯಿರಿ. ಅನ್ನದಾನ ಮಾಡೋದು ಒಂದು ಒಳ್ಳೆಯ ಗುಣ. ಅದು ನಿಮ್ಮ ಒಂದು ಫ್ಯಾಮಿಲಿ ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀರಿ ನಮ್ಮ ಆಶ್ರಮದಲ್ಲಿ. ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡಿ ಒಂದು ತಿಂಗಳಲ್ಲಿ ಒಂದು 2,000 ರೂಪಾಯಿ ನಮ್ಮದು ಅಲ್ಲ ಅಂತ ಎತ್ಬಿಟ್ಟು ಬಡವರಿಗೆ ಕೊಡಿ. ನೋಡಿ ಮನೆಯೇ ಉರಿದು ಹೋದ್ರೆ ಏನಾಯ್ತು? ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು? ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು